ಎದ್ದೇಳತ್ತೆ ಎದ್ದೇಳಿ ಬೇಗ ಎದ್ದೇಳತ್ತೆ. ಯಾಕಮ್ಮ ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲ ನೀನು? ಯಾಕೆ ಹೇಳು? ಎಲ್ಲ ಕೆಲಸ ಮುಗೀತು ಅತ್ತೆ. ನಾನು ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕನೂ ಬರ್ತಾಳೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅತ್ತೆ. ಏನು ಊರಿಗೆ ಹೋಗ್ತೀಯಾ? ನನಗೇನು ಹೇಳಿದ್ಯಾ ನೀನು ಊರಿಗೆ ಹೋಗ್ತೀನಿ ಅಂತ? ನಿನ್ನ ಗಂಡನ ಕೇಳಿದ್ಯಾ ಊರಿಗೆ ಹೋಗ್ತೀನಿ ಅಂತ? ಯಾರನ್ನು ಹೇಳ್ದೆ ಹೊಂಟು ನಿಂತ್ಬಿಟ್ಯಾ ನೀನು? ನಾನು ನಿನ್ನೆ ರಾತ್ರಿನೇ ಹೇಳಿದ್ದೀನಿ ಅತ್ತೆ ಊರಿಗೆ ಹೋಗ್ತೀನಿ ಅಂತ. ಹೋಗ್ಬಿಟ್ಟು ಬಾ ಅಂತ ಹೇಳಿದಾರತ್ತೆ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು, ಅಡುಗೆನೂ ಮಾಡಿಟ್ಟು ಹೋಗು. ನನಗೆ ಕೈ ನೋವು ಕಾಲು ನೋವು ಎದ್ದು ಮಾಡೋಕ್ಕಾಗೋದಿಲ್ಲ. ಮೊದಲೇ ಬಿ ಪಿ ಶುಗರು ಎಲ್ಲ ಇದೆ. ಅಂಥದ್ರಲ್ಲಿ ಹೆಂಗೆ ಮಾಡಲಿ ನಾನು? ನೀನು ಹಿಂಗೆ ವಾರಕ್ಕೊಮ್ಮೆ ಊರಿಗೆ ಹೋಗ್ತೀನಿ ಅಂತ ನಿಂತೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ ಹೇಳು ನೀನೇ? ಒಂದಿನ ಇವತ್ತೊಂದಿನ ಹೋಗಿ ನಾಳೆ ಮುಂಜಾನೆ ಅನ್ನೋಷ್ಟೊತ್ತಿಗೆ ಇಲ್ಲಿರ್ಬೇಕು ನೀನು. ನಮ್ಮ ಕಾಲದಲ್ಲಿ ತವ್ರ ಮನೆ ಅನ್ನೋದೇ ಭೇಟಿ ಆಗ್ತಿರ್ಕಿಲ್ಲ. ಬರೀ ಇಲ್ಲೇ ಗಂಡನ ಮನೆಯಲ್ಲೇ ಮಾಡ್ಕೊಂಡು ಸಾಯ್ಬೇಕಿತ್ತು. ನಿಮ್ಮದು ಒಂದು ಈಗಿನ ಕಾಲದಲ್ಲಿ ವಾರಕ್ಕೊಮ್ಮೆ ತವ್ರ ಮನೆಗೆ ಹೋಗ್ತೀನಿ ಅಂತ ನಿಂತು ಬಿಡ್ತೀರಾ. ನಮ್ಮ ಕಾಲದಲ್ಲಿ ಇದ್ದಂಗೆ ನೀವು ಇದ್ದಿದ್ರೆ ಒಂದು ನಿಮಿಷನೂ ಇರ್ತಿರ್ಕಿಲ್ಲ. ಅಮ್ಮ ಏನಮ್ಮ ಏನೋ ಮಾತಾಡ್ತಾ ಇದ್ದೀರಲ್ಲ, ಏನು? ಏನಿಲ್ಲಪ್ಪ, ನೀನು ಹೆಂಡತಿ ಊರಿಗೆ ಹೋಗ್ತಾ ಅಂತ, ಅದಕ್ಕೆ ಇವತ್ತೊಂದಿನ ಹೋಗಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ಲಿ ಇರ್ಬೇಕಂತ ಹೇಳ್ತಾ ಇದ್ದೆ. ಅದು ರೀ ಹೇಳಿದ್ನಲ್ಲ ನಿಮಗೆ, ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ. ನಮ್ಮ ಅಕ್ಕನೂ ಬರ್ತಾ ಇದ್ದಾಳೆ, ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ ರೀ ನಿಮಗೆ. ಗಂಡ ಹೆಂಡತಿ ಎಲ್ಲ ಮೊದಲೇ ಮಾತಾಡಿಕೊಂಡು ಆಮೇಲೆ ನಾನು ಕೇಳೋ ಥರ ನಾಟಕ ಮಾಡ್ತೀಯ ನೀನು? ನೋಡು, ಎಲ್ಲ ಮುಂಚೆನೇ ಮಾತಾಡ್ಕೊಂಡು ಇಟ್ಕೊಂಡಿದ್ದೀರಾ. ಮತ್ತೆ ಮೇಲಿನ ಮಾತಿಗೆ ನನ್ನನ್ನು ಕೇಳೋದು ಹೋಗ್ಲಾ ಬೇಡವಾ ಅತ್ತೆ ಅಂತ. ಇರಲಿ ಬಿಡಮ್ಮ, ಹೋಗಿ ಬರಲಿ. ಪಾಪ ಅವಳಿಗೂ ತವ್ರ ಮನೆ ನೆನಪಾಗೋದಿಲ್ವಾ? ಅಕ್ಕ ಅವ್ರ ಅಕ್ಕ ಹೋಗ್ತಿದ್ದಾಳಂತೆ, ಅದಕ್ಕೆ ಹೋಗ್ತಿದ್ದಾಳೆ ಅವಳು. ಹೋಗಿ ಒಂದಿನ ಇದ್ದು ಬರಲಿ. ನೀನು ಹೋಗಿ ಸುಶೀಲಾ. ಮಿಟ್ಲಾಡಿ ನನ್ನ ಮಗನ ತನ್ನ ಕೈವಶ ಮಾಡ್ಕೊಂಡು ಬಿಟ್ಟಿದ್ದಾಳೆ. ನಾನೇನು ಹೇಳಿದ್ರು ನನ್ನ ಮಗ ಕೇಳೋದಿಲ್ಲ. ಇವಳು ಏನು ಹೇಳ್ತಾಳೋ ಅದನ್ನೇ ಕೇಳೋದು. ನನ್ನ ಮಾತು ಯಾಕೆ ಬೇಕು ನಿಮಗೆ? ಅಮ್ಮ ಹಾಗ್ಯಾಕೆ ಅನ್ಕೋತೀಯ? ಅವಳಿಗೂ ಆಸೆ ಇರೋಲ್ಲ ಪಾಪ, ತವ್ರ ಮನೆ ಜೀವನ ಅನ್ಸಲ್ವಾ? ಹೋಗಿ ಬರಲಿ ಬಿಡಮ್ಮ. ಹೋಗಿ ಬರ್ತೀನಿ ರೀ, ಫೋನ್ ಮಾಡ್ತೀನಿ, ಹೋದ್ಮೇಲೆ ಬರ್ತೀನಿ ರೀ.